ಶರಣೆ ಕೇತಲಾದೇವಿ. ಕೇತಲಾದೇವಿ ಕುಂಬಾರ ಜನಾಂಗದವರಾಗಿರ್ತಾರೆ. ಇವರು ಮಡಿಕೆಯನ್ನ ಮಾಡ್ತಾ ಇರ್ತಾರೆ. ಇವರ ಗಂಡ ಗುಂಡಯ್ಯ. ಇವರು ಕುಂಭೇಶ್ವರ ಅಂತ ಹೇಳಿ ಅಂಕಿತನಾಮವನ್ನು ಇಟ್ಕೊಂಡು ವಚನಗಳನ್ನು ಬರೀತಾ ಇರ್ತಾರೆ. ಅವರ ಕಾಯಕಕ್ಕೆ ತಕ್ಕಂತೆ ಇವರು ವಚನಗಳನ್ನು ಬರೀತಾ ಇರ್ತಾರೆ. ಅವರ ಒಂದು ವಚನ ಹೀಗಿದೆ: ಹದ ಮಣ್ಣಲ್ಲದೆ ಮಡಿಕೆಯಾಗದು, ವ್ರತಹೀನನ ಜೊತೆ ಬೆರೆಯಲಾಗದು, ಬೆರೆತರೆ ನರಕ ತಪ್ಪದು, ನಾನೊಲ್ಲೆ ಬಲ್ಲೆನಾಗಿ ಕುಂಭೇಶ್ವರ ಅಂತ ಹೇಳಿ. ಅಂದರೆ ಹದ ಮಣ್ಣಿರಬೇಕು, ಆಗಲೇ ಮಡಿಕೆ ಆಗೋದು. ಅದೇ ರೀತಿ ವ್ರತಹೀನ ಜೊತೆ ಬೆರೆಯಲಾಗಲ್ಲ, ಅಂದರೆ ಕೆಟ್ಟವನ ಜೊತೆ ಮಾಡಬಾರ್ದು, ಬೆರೆಬಾರ್ದು. ಬೆರೆತ್ರೆ ನಮಗೆ ನರಕ ತಪ್ಪಲ್ಲ, ನನಗಿದು ಗೊತ್ತು, ಅದಕ್ಕೆ ನಾನು ಕೆಟ್ಟವರ ಸಂಘವನ್ನು ಮಾಡಲ್ಲ ಅಂತ ಹೇಳಿ ಕೇತಲಾದೇವಿಯವರು ಒಂದು ವಚನವನ್ನು ಬರೆದಿದ್ದಾರೆ. ಈಗ ಶರಣೆ ಕಾಳವ್ವ. ಕಾಳವ್ವೆಯ ಗಂಡ ಉರುಳಿಂಗ ಪೆದ್ದಿ. ಇವನು ಒಬ್ಬ ಕಳ್ಳನಾಗಿರ್ತಾನೆ. ಆದರೆ ಒಂದು ದಿನ ಅವಳಿಗೆ ಸಖತ್ ಮನಸ್ಸಲ್ಲಿ ಬೇಜಾರಾಗುತ್ತೆ, ನನ್ನ ಗಂಡ ಯಾಕೆ ಕಳ್ಳತನ ಮಾಡಬೇಕು ಅಂತ ಹೇಳಿ. ಹೀಗೆ ಒಂದು ದಿನ ಅವನಿಗೆ ಉರುಳಿಂಗ ಪೆದ್ದಿಗೆ ಒಂದು ದೀಕ್ಷೆ ಆಗುತ್ತೆ. ಉರುಳಿಂಗ ದೇವರು ಅನ್ನುವ ದೇವರಿಂದ, ಗುರುವಿಂದ ಇವನಿಗೆ ದೀಕ್ಷೆ ಆಗುತ್ತೆ. ಅಂದಿನಿಂದ ಇವನು ಶರಣನಾಗಿ, ಅಂದರೆ ವಚನಗಳನ್ನು ಬರೆದು ಶರಣನಾಗ್ತಾನೆ. ನನ್ನ ಗಂಡನ ಹಾದಿಯನ್ನು ನಾನು ಪಾಲಿಸ್ತೀನಿ ಅಂತ ಹೇಳಿ ಕಾಳವ್ವೆಯು ಸಹ ಶರಣೆಯಾಗ್ತಾಳೆ. ಕಾಳವ್ವೆಯ ವಚನಗಳ ಅಂಕಿತ ನಾಮ ಉರುಳಿಂಗ ಪೆದ್ದಿಗಳ ರಸ.